ಮಧ್ಯಪ್ರಾಚ್ಯದಲ್ಲಿ ಇರಾನ್, ಅಮೆರಿಕ, ಇಸ್ರೇಲ್ ಮಧ್ಯೆ ಕದನ ವಿರಾಮ ಚಾಲ್ತಿಯಲ್ಲಿದೆ. ಬೂದಿ ಮುಚ್ಚಿದ ಕೆಂಡ ಯಾವಾಗ ಬೇಕಾದರೂ ಭುಗಿಲೇಳುವ ಸಾಧ್ಯತೆ ಇದೆ. ಈ ಮಧ್ಯೆ ಕದನ ವಿರಾಮ ಕುರಿತು ಅಮೆರಿಕ, ಇಸ್ರೇಲ್ ನಡುವೆ ಭಿನ್ನಾಭಿಪ್ರಾಯ ತಲೆದೂರಿದೆ. ಆದರೆ ಅಂಥದ್ದೇನೂ ಆಗಿಲ್ಲ ಅಂತ ಇಸ್ರೇಲ್ ಹೇಳ್ತಾ ಇದೆ. ನಾನು ಹೇಳಿದಂತೆ ನೆತನ್ಯಾಹು ಕೇಳ್ತಾರೆ ಅಂತ ಟ್ರಂಪ್ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇರಾನ್ನ ಶಕ್ತಿಶಾಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸುವುದನ್ನು ತಡೆಯುವುದು ಹಾಗೂ ತನ್ನ ಅಸ್ತಿತ್ವಕ್ಕೆ ಆಪತ್ತಾಗಿರುವ ಇರಾನ್ ವೋಟ್ಗೆ ಬ್ರೇಕ್ ಹಾಕಲು ಇಸ್ರೇಲ್, ಅಮೆರಿಕ ಜೊತೆಗೂಡಿ ಆಪರೇಷನ್ ರೈಸಿಂಗ್ ಲಯನ್ ಕೈಗೊಂಡಿತ್ತು. ಶಾಂತಿ ಮಾತುಕತೆಯ ಹಾದಿಯಲ್ಲಿರುವ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕಾದು ನೋಡುವ ತಂತ್ರ ಅನುಸರಿಸುತ್ತಿದ್ದಾರೆ. ಆದರೆ ಇಸ್ರೇಲ್ ಮನಸ್ಥಿತಿಯೇ ಬೇರೆ. ಗೆರಿಲ್ಲಾ ಮಾದರಿಯ ಹೊಡೆಬಡಿ ಆಟಕ್ಕೆ ಮೊರೆ ಹೋಗಿದೆ. ಇದು ಅಮೆರಿಕ, ಇಸ್ರೇಲ್ ಮಧ್ಯೆ ಭಿನ್ನ ಮತಕ್ಕೆ ಕಾರಣವಾಗಿದೆ. ಇರಾನ್ ವಿರುದ್ಧ ಸಮರ, ದೋಸ್ತಿ ಮಧ್ಯೆ ಕೊಂಚ ಅಂತರ. ಟ್ರಂಪ್ ನೇತನ್ಯಾಹು ಮಾತುಕತೆ, ಯುದ್ಧ ವಿರಾಮಕ್ಕೆ ಆಕ್ಷೇಪ. ಎಸ್, ಮಧ್ಯಪ್ರಾಚ್ಯದಲ್ಲಿ ಕಳೆದ ಏಪ್ರಿಲ್ 8ರಿಂದ ಕದನ ವಿರಾಮ ಚಾಲ್ತಿಯಲ್ಲಿದೆ. ದಾಳಿ ಪ್ರತಿದಾಳಿ ತಂತ್ರಗಳು ವಿಶ್ರಾಂತಿಗೆ ಹೊರಳಿವೆ. ಶಾಂತಿ ಮಾತುಕತೆಗಳು ಕೈಗೂಡುವ ಹಂತದಲ್ಲಿವೆ. ಹೀಗಾಗಿ ಅಮೆರಿಕ ಇರಾನ್ ಮೇಲೆ ದಾಳಿಗೆ ಬ್ರೇಕ್ ನೀಡಿದೆ. ಈ ಮಧ್ಯೆ ಇರಾನ್ ವಿರುದ್ಧ ಯುದ್ಧ ಸಂಬಂಧ ಅಮೆರಿಕ, ಇಸ್ರೇಲ್ ನಡುವೆ ಭಿನ್ನಾಭಿಪ್ರಾಯ ತಲೆದೂರಿದೆ ಎನ್ನಲಾಗಿದೆ. ಕದನ ವಿರಾಮ ಮುಂದುವರಿಸಿರುವುದಕ್ಕೆ ಇಸ್ರೇಲ್ ಆಕ್ಷೇಪಿಸಿದೆ. ಟ್ರಂಪ್, ನೇತನ್ಯಾಹು ನಡುವೆ ದೂರವಾಣಿ ಕರೆಯಲ್ಲಿ ವಾಗ್ವಾದ ಕಾವೇರಿತ್ತು ಎನ್ನಲಾಗಿದ್ದು, ಸುಮಾರು 1 ತಾಸಿಗೂ ಹೆಚ್ಚು ಕಾಲ ಪರಸ್ಪರ ಮಾತುಕತೆ ನಡೆಸಿದ್ದಾರೆ. ಇರಾನ್ ಮೇಲೆ ಅಮೆರಿಕ ಕಾರ್ಯಾಚರಣೆ ಸ್ಥಗಿತಕ್ಕೆ ಇಸ್ರೇಲ್ ಆಕ್ಷೇಪ ವ್ಯಕ್ತಪಡಿಸಿದೆ. ಇದು ಮಿಸ್ಟೇಕ್ ಅಂತ ಇಸ್ರೇಲ್ ಅಧ್ಯಕ್ಷ ನೇತನ್ಯಾಹು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇರಾನ್ ದುರ್ಬಲಗೊಳಿಸಲು ಮತ್ತೆ ದಾಳಿಗೆ ಇಸ್ರೇಲ್ ಪ್ಲಾನ್ ಮಾಡಿದೆ. ಆದರೆ ಕಾರ್ಯಾಚರಣೆ ಮರು ಆರಂಭಕ್ಕೆ ಟ್ರಂಪ್ ನಿರಾಕರಿಸಿದ್ದು, ಶಾಂತಿ ಸಂಧಾನ ಮಾತುಕತೆಗೆ ಸಮಯಾವಕಾಶ ನೀಡುವ ಬಗ್ಗೆ ಟ್ರಂಪ್ ಚಿಂತನೆ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಟ್ರಂಪ್ ಜೊತೆ ಬಿರುಕು ಇಲ್ಲ ಎಂದ ಇಸ್ರೇಲ್. ಇಷ್ಟಾದರೂ ತಮ್ಮ ನಡುವಿನ ಸಂಬಂಧ ಉತ್ತಮವಾಗಿದೆ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಹೇಳಿಕೊಂಡಿದ್ದಾರೆ. ಶಾಂತಿ ಸಂಧಾನದ ಹಾದಿಯಲ್ಲಿರುವ ಟ್ರಂಪ್ಗೆ ಒಂದು ಅವಕಾಶ ನೀಡಲು ಬಯಸುತ್ತೇವೆ. ಅದೂ ಅಲ್ಲದೆ ಮುಂಬರುವ ವಾರಗಳಲ್ಲಿ ವಾಷಿಂಗ್ಟನ್ಗೆ ಭೇಟಿ ನೀಡಿ ಟ್ರಂಪ್ ಜೊತೆ ವಿಷಯವನ್ನ ವೈಯಕ್ತಿಕವಾಗಿ ಚರ್ಚಿಸಲು ಬಯಸಿದ್ದಾರೆ ಎನ್ನಲಾಗಿದೆ. ಇಸ್ರೇಲ್ ಅಧ್ಯಕ್ಷ ಐಸಾಕ್ ಹೆರ್ಜೋಗ್ ಕೂಡ ಅಮೆರಿಕದ ಜೊತೆಗಿನ ಸಂಬಂಧ ಮುರಿಯಲಾಗದು ಎಂದಿದ್ದಾರೆ. ನಾನು ಹೇಳಿದ್ದೆಲ್ಲ ನೇತನ್ಯಾಹು ಮಾಡ್ತಾರೆ ಎಂದ ಟ್ರಂಪ್. ಕಾವೇರಿದ ಮಾತುಕತೆ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರತಿಕ್ರಿಯಿಸಿದ್ದಾರೆ. ನಾನು ಹೇಳಿದಂತೆ ನೇತನ್ಯಾಹು ಕೇಳ್ತಾರೆ ಎಂದಿದ್ದಾರೆ. ಒಟ್ಟಾರೆ ಫೆಬ್ರವರಿ 28ರಿಂದ ತಿಂಗಳಿಗೂ ಹೆಚ್ಚು ಕಾಲ ಅಮೆರಿಕ, ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ನಡೆಸಿ ಸಾಕಷ್ಟು ಹಾನಿ ಮಾಡಿವೆ. ಇದು ಯುದ್ಧದ ಅಂತ್ಯವಲ್ಲ, ಕೇವಲ ತಾತ್ಕಾಲಿಕ ವಿರಾಮ ಅಂತ ಇಸ್ರೇಲ್ ಅಧ್ಯಕ್ಷ ನೇತನ್ಯಾಹು ಹೇಳುತ್ತಾ ಬಂದಿದ್ದಾರೆ. ಇತ್ತ ಇರಾನ್ ಸಂಸತ್ತಿನಲ್ಲಿ ಟ್ರಂಪ್ ಮತ್ತು ನೇತನ್ಯಾಹು ಹತ್ಯೆಗೆ ದೊಡ್ಡ ಮೊತ್ತದ ಬಹುಮಾನ ಘೋಷಿಸುವ ವಿಲಕ್ಷಣ ಬಿಲ್ಗಳನ್ನು ಮಂಡಿಸಲಾಗಿದ್ದು, ಪರಿಸ್ಥಿತಿ ಇನ್ನೂ ಬೂದಿ ಮುಚ್ಚಿದ ಕೆಂಡದಂತಿದೆ. ಮತ್ತೆ ಸಂಘರ್ಷ ಭುಗಿಲೇಳುತ್ತಾ ಅಥವಾ ಶಾಶ್ವತ ಕದನ ವಿರಾಮ ಏರ್ಪಡುತ್ತಾ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.